ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಪವಿತ್ರ ಗೌಡರವರ ಮೊದಲ ಗಂಡ ಸಂಜಯ್ ರವರು ಸಾವನ್ನಪ್ಪಿದ್ದರೂ ಕೂಡ ನೋಡಲು ಹೋಗದ ಮಗಳು. ಪವಿತ್ರ ಗೌಡ ಡಿವೋರ್ಸ್ ಕೊಟ್ಟ ನಂತರ ಸಂಜಯ್ ರವರು ರಾಜಸ್ಥಾನದಲ್ಲೇ ಇದ್ರು. ಪವಿತ್ರ ಗೌಡ ಡಿವೋರ್ಸ್ ಕೊಟ್ಟ ನಂತರ ಸಂಜಯ್ ರವರು ಕುಡಿಯಲು ಕೂಡ ಸ್ಟಾರ್ಟ್ ಮಾಡಿದ್ದರು. ಅವಾಗಲೇ ಲಿವರ್ ಮತ್ತೆ ಕಿಡ್ನಿಯಲ್ಲೂ ಕೂಡ ಪ್ರಾಬ್ಲಮ್ ಆಗಿತ್ತಂತೆ. ಅವಾಗವಾಗ ಹಾಸ್ಪಿಟಲ್ಗೂ ಕೂಡ ತೋರಿಸ್ತಿದ್ರು. ಆದರೆ ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ಏರುಪೇರು ಆಗಿ 7 ತಿಂಗಳು ಆಗಿದೆ ಸಾವನ್ನಪ್ಪಿ. ಆದರೆ ಬೆಳಕಿಗೆ ಬಂದಿದ್ದು ಮಾತ್ರ ಇವಾಗ. ಪವಿತ್ರ ಗೌಡರವರ ಮಗಳಿಗೂ ಕೂಡ ನಿಮ್ಮ ತಂದೆ ತೀರಿ ಹೋಗಿದ್ದಾರೆ ಅಂತ ಹೇಳಲಾಗಿತ್ತಂತೆ. ಆದರೆ ಮಗಳು ಕೂಡ ನೋಡಲು ಹೋಗಿಲ್ಲ. ಪವಿತ್ರ ಗೌಡಗೆ ಸಂಜಯ್ ರವರ ಜೊತೆಯೂ ಆಗಿದ್ದು ಕೂಡ ಲವ್ ಮ್ಯಾರೇಜೇ. ಇವರು ರಾಜಸ್ಥಾನದಲ್ಲೇ ಇದ್ರು. ಮಗು ಆಗಿ ಒಂದು 2-3 ವರ್ಷಕ್ಕೇನೆ ಇವರು ಡಿವೋರ್ಸ್ ತಗೊಳ್ತಾರೆ. ಡಿವೋರ್ಸ್ ಆದ ನಂತರ ಸಂಜಯ್ ರವರು ಮಾನಸಿಕವಾಗಿ ಕುಗ್ತಾ ಬರ್ತಾರೆ. ಅದಾದ ನಂತರ ಅವ್ರು ಕೇಳೋದೇ ನ್ಯೂಸಲ್ಲಿ ದರ್ಶನ್ ಹಾಗೂ ಪವಿತ್ರರವರ ಅಫೇರ್ ಅವೆಲ್ಲ. ಅವರು ಕೂಡ ನ್ಯೂಸ್ ಚಾನಲ್ಗೆಲ್ಲ ಬರ್ತಾರೆ, ಪವಿತ್ರ ಬಗ್ಗೆ ಎಲ್ಲ ಹೇಳ್ತಾರೆ. ನೀವೆಲ್ಲ ನೋಡೇ ಇರ್ತೀರಾ. ಇಷ್ಟು ವರ್ಷ ಆದರೂ ನನ್ನ ಮಗಳು ಕೂಡ ನನ್ನ ಜೊತೆ ಮಾತಾಡಿಲ್ಲ ಅಂತ ಕೂಡ ಟಿವಿಲೆಲ್ಲ ಹೇಳ್ಕೊಂಡು ಅಳ್ತಾ ಇದ್ರು ನ್ಯೂಸ್ ಚಾನಲ್ಗಳಲ್ಲೆಲ್ಲ. ಯಾವಾಗ ಇವರು ಜೈಲಿಗೆ ಹೋಗ್ತಾರೋ ಅದಾದ ನಂತರ ಇನ್ನೂ ಕೂಡ ಕುಡಿಯಲು ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವರ ಕಿಡ್ನಿ ಲಿವರ್ಗೆಲ್ಲ ತುಂಬ ಎಫೆಕ್ಟ್ ಆಗಿ ಸಾವನ್ನಪ್ಪಿದ್ದಾರಂತೆ. ಅವರು ಸಾವನ್ನಪ್ಪಿದ್ದು 7 ತಿಂಗಳು ಕಳೆದರೂ ಕೂಡ ಯಾರಿಗೂ ತಿಳಿದಿಲ್ಲ. ನ್ಯೂಸ್ ಚಾನಲರು ಈಗ 2 ವರ್ಷ ಕಳೀತಾ ಬಂತು ಪವಿತ್ರ ಗೌಡ ಜೈಲಿಗೆ ಹೋಗಿ. ಏನು ಹೇಳ್ತಾರೆ ಅಂತ ಹುಡಿಕೊಂಡು ಹೋಗಿದ್ರಂತೆ ರಾಜಸ್ಥಾನಕ್ಕೆ. ಅದಾದ ನಂತರವೇ ಗೊತ್ತಾಗಿದ್ದು ಅವರು ತೀರಿ ಹೋಗಿ 7 ತಿಂಗಳು ಕಳೆದಿದೆ. ಮಗಳಿಗೂ ಕೂಡ ಹೇಳಿದ್ರಂತೆ ನಿಮ್ಮಪ್ಪ ತೀರಿ ಹೋಗಿದ್ದಾರೆ ಅಂತ. ಬಟ್ ಮಗಳು ಕೂಡ ಯಾರೂ ಕೂಡ ಹೋಗೇ ಇಲ್ಲ. ಈಗ ಆ ಹುಡುಗಿಯ ತಪ್ಪು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆ ಹುಡುಗಿ ಒಬ್ಬಳೇ ಹೋಗಿ ನೋಡ್ಕೊಂಡು ಬರೋಷ್ಟು ಮೆಚುರಿಟಿ ಕೂಡ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ದೊಡ್ಡವರಿದ್ರೆ ಯಾರು ಕರ್ಕೊಂಡು ಹೋಗಿರೋರು ಅವ್ರ ಅಜ್ಜಿ ಇದ್ದಾರೆ. ಅದೇ ರೀತಿ ಪವಿತ್ರ ಗೌಡರವರ ಫ್ರೆಂಡ್ಸ್ ಕೂಡ ಇದ್ದಾರೆ. ಬಟ್ ಅವ್ರು ಕರ್ಕೊಂಡು ಹೋಗ್ತಾರೆ, 100% ಕರ್ಕೊಂಡು ಹೋಗೋದಿಲ್ಲ. ಪವಿತ್ರ ಗೌಡ ಈಗ ಜೈಲಲ್ಲಿದ್ದಾರೆ. ಅವರು ಆ ನೋವಿನಲ್ಲಿ ಇರ್ಬೋದೇನೋ, ಸೊ ಹಾಗಾಗಿ ಕರ್ಕೊಂಡು ಹೋಗಿರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ತುಂಬ ಜನಕ್ಕೆ ಈ ಡೌಟ್ ಕೂಡ ಇದೆ. ಪವಿತ್ರ ಗೌಡಗೆ ಹಾಗೂ ದರ್ಶನ್ಗೆ ಹುಟ್ಟಿರೋದು ಈ ಮಗಳು, ಅಂದರೆ ಪವಿತ್ರ ಗೌಡ ಮಗಳಿಂದ ಅವರು ದರ್ಶನ್ಗೆ ಹುಟ್ಟಿರೋದು ಅನ್ನೋದು ತುಂಬ ಜನರ ಅನಿಸಿಕೆ. ಅದು ನಿಜವಾಗಿಯೂ ಅಲ್ಲ. ಅವರು ಹುಟ್ಟಿರೋದು ಸಂಜಯ್ ರವರಿಗೆ. ಅದಾದ ನಂತರ ಇವ್ರಿಗೆ ಅಫೇರ್ ಸ್ಟಾರ್ಟ್ ಆಗಿದ್ದು. ಡಿವೋರ್ಸ್ ಆಗಿ ಯಾವಾಗ ಇವರು ಬೆಂಗಳೂರಿಗೆ ಬರ್ತಾರಲ್ಲ ಪವಿತ್ರ ಗೌಡರು, ಅದಾದ ನಂತರ ಇವರು ಫಿಲ್ಮ್ ಇಂಡಸ್ಟ್ರಿಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಬರ್ತಾ ಬರ್ತಾ ದರ್ಶನ್ ಅವ್ರಿಗೆ ಪರಿಚಯ ಆಗ್ತಾರೆ. ಆದಮೇಲೆ ಇವರಿಬ್ಬರಿಗೂ ಅಫೇರ್ ಸ್ಟಾರ್ಟ್ ಆಗೋದು. ದರ್ಶನ್ ಸರ್ ಅವರ ಫ್ಯಾನ್ಸ್ಗಳಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು 1 ವರ್ಷದೊಳಗಡೆ ನೀಟಾಗಿ ವಿಚಾರಣೆ ಏನಾರು ಈ ಕೇಸ್ ಬಗ್ಗೆ ಆಗಲಿಲ್ಲ ಅಂದರೆ ದರ್ಶನ್ ರವರು ಜಾಮೀನ್ಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಕೋರ್ಟ್ನಿಂದ ಆದೇಶ ಆಗಿದೆ. ಹಾಗಾದರೆ ಸಾಕಾಗಿದೆ. ಯಾಕಂದರೆ ಈ ಥರ ತುಂಬ ಆಗಿದೆ ಕೇಸ್ಗಳು. ಅವರೆಲ್ಲ ಹೊರಗಡೆನೇ ರಾಜರೋಷವಾಗಿದ್ದಾರೆ ಅಂದರೆ 100% ಇವ್ರಿಗೂ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್